ನಮಸ್ಕಾರ ನಾನು ನಿಮ್ಮ ಫಿಟ್ ಕಂಡಿಯ ರಘು ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಏನಕ್ಕೆ ನಮ್ಮ ಚಾನಲಲ್ಲಿ ಹಲವಾರು ವಿಡಿಯೋಸ್ ಪೀನಟ್ ಬಟರ್ ಬಗ್ಗೆ ಮಾಡಿದ್ದೀನಿ. ಪೀನಟ್ ಬಟರ್ ಮಾರ್ಕೆಟಲ್ಲಿ ಸಿಗ್ತಿರೋದು ಏನಕ್ಕೆ ಚೆನ್ನಾಗಿಲ್ಲ, ಮತ್ತು ನಿಮಗೆ ಚೆನ್ನಾಗಿರೋ ಪೀನಟ್ ಬಟರ್ ಬೇಕಾಗಿತ್ತು ಅಂದರೆ ಯಾವ್ಯಾವ ಬ್ರ್ಯಾಂಡ್ ತೊಗೊಬೋದು, ಎಲ್ಲಿ ತೊಗೊಬೋದು ಅಂತ ಕೂಡ ನಾನು ಕಂಪ್ಲೀಟ್ ಆಗೇನೆ ಅನ್ಬಯಾಸ್ಡ್ ರಿವ್ಯೂನ ನಿಮ್ಮೆಲ್ರಿಗೂ ಕೊಟ್ಟಿದ್ದೀನಿ. ಬಟ್ ಇವತ್ತಿನ ವಿಡಿಯೋ ಒಳಗಡೆ ನಿಮಗೆ ಒಂದು ಪೀನಟ್ ಬಟರ್ನ ಪ್ರಾಪರ್ ರೀಪ್ಲೇಸ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ನಿಮ್ಮ ಡಯಟ್ ಒಳಗಡೆ ಪ್ರಾಪರಾಗಿ ಫಿಟ್ ಆಗೋದಲ್ಲದೆ ಕಂಪೇರ್ ಮಾಡಿ ನೋಡಿದ್ರಿ ಅಂತಂದರೆ ಒಂದು ಸ್ವಲ್ಪ ಹೆಲ್ದಿಯರ್ ಕೂಡ ಇದೆ. ಸೊ ಆ ಪ್ರಾಡಕ್ಟ್ ಯಾವುದು ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಪೀನಟ್ ಬಟರ್ ಬಂದು ಹಲವಾರು ಜನ ಯೂಸ್ ಮಾಡ್ತಾರೆ. ಎಲ್ರಿಗೂ ಗೊತ್ತಿರೋ ಥರ ನೀನು ಆಬ್ವಿಯಸ್ಲಿ ಕಡಲೆಕಾಯಿ ಏನಿದೆ ಅಲ್ಲ, ಸೊ ಆ ಕಡಲೆಕಾಯಿನ ರೋಸ್ಟ್ ಮಾಡಿ ಅದಾದ ನಂತರ ಆಬ್ವಿಯಸ್ಲಿ ಅದನ್ನು ಲೈಟ್ ಗ್ರೈಂಡ್ ಮಾಡ್ತಾ ಬಂದ್ರಿ ಅಂದರೆ ಪೀನಟ್ ಬಟರ್ ರೆಡಿ ಆಗುತ್ತೆ. ಸೊ ನೀವು ಪೀನಟ್ ಬಟರ್ ಬಂದು ಒಂದು ಒಳ್ಳೆ ಫ್ಯಾಟ್ ಸೋರ್ಸ್ ಜೊತೆ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಕೂಡ ಆಗಿರುತ್ತೆ. ಸೊ ಅದಕ್ಕೆ ಹಲವಾರು ಜನ ಆ್ಯಕ್ಚುಲ್ ಆಗಿ ಪ್ರೀ ವರ್ಕೌಟ್ ಸ್ನ್ಯಾಕ್ ಆಗಿರ್ಬೋದು, ಇಲ್ಲ ಅಂತಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಳಗಡೆ ಪೀನಟ್ ಬಟರ್ ಜೆಲ್ಲಿ ಸ್ಯಾಂಡ್ವಿಚ್ ಕೂಡ ತೊಗೊತಾರೆ. ಯಾಕಂದರೆ ಪ್ರೋಟೀನ್ ಕೂಡ ಬರ್ತಿರುತ್ತೆ, ಫ್ಯಾಟ್ಸ್ ಕೂಡ ಬರ್ತಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಒಂದೇ ಒಂದು ಕ್ಯಾಚ್ ಏನು ಅಂತಂದ್ರೆ, ನಾವು ಒಂದು ಸರ್ವಿಂಗ್ ಆಫ್ ಪೀನಟ್ ಬಟರ್ ಎಷ್ಟು ಕ್ಯಾಲರೀಸ್ ಬರ್ತಿದೆ ಅಂತಂದ್ರೆ ಅದರೊಳಗಡೆ ನಿಮಗೆ 32 ಗ್ರಾಮ್ಸ್ ಒಂದು ಸರ್ವಿಂಗ್ ಅಂತ ಅನ್ಕೊಂಡ್ರೆ ನಿಮಗೆ ಕ್ಲೋಸ್ ಟು 200ಗಿಂತ ಜಾಸ್ತಿ ಕ್ಯಾಲರೀಸ್ ಬರ್ತಿರುತ್ತೆ. ಬಟ್ ಆ 200 ಕ್ಯಾಲರೀಸ್ ಒಳಗಡೆ ನಿಮಗೆ 8 ಗ್ರಾಮ್ ಪ್ರೋಟೀನ್, 16 ಗ್ರಾಮ್ ಫ್ಯಾಟ್ ಮತ್ತು 6 ಗ್ರಾಮ್ ಕಾರ್ಬ್ ಸಿಗ್ತಿರುತ್ತೆ. ಅಂದರೆ 8 ಗ್ರಾಮ್ ಪ್ರೋಟೀನ್ ಮತ್ತು 16 ಗ್ರಾಮ್ ಅಂದರೆ 1:2 ರೇಷಿಯೋ ಒಳಗಡೆ ನಿಮಗೆ ಫ್ಯಾಟ್ ಸಿಗ್ತಿರ್ತೀನಿ. ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲೇನೇ ಇರೋದು. ಸೊ ನೀವು ಒಂದು ಸರ್ವಿಂಗ್ ಹೋಗಿ ಪೀನಟ್ ಬಟರ್ ಹೆಲ್ದಿ ಅಲ್ವಾ ಅಂತಂದ್ಬಿಟ್ಟು ತೊಗೊತೀರಾ, ಬಟ್ ನಿಮ್ಮ ಡಯಟ್ ಇಂಟೇಕ್ ಆ್ಯಕ್ಚುಲ್ ಆಗಿ ಫ್ಯಾಟ್ 50 ಗ್ರಾಮ್ ಇತ್ತು ಅಂತಂದರೆ ಒಂದು ಸರ್ವಿಂಗ್ ಪೀನಟ್ ಬಟರ್ ತೊಗೊತೀರಾ, 2 ಮೊಟ್ಟೆ ಮಿಸ್ ಆಗಿ ತೊಗೊಂಡ್ರಿ ಅಂತಂದರೆ, ಆಮೇಲೆ ಮೇ ಬಿ ಒಂದು 100 ಗ್ರಾಮ್ಸ್ ಚಿಕನ್ ತೈಸ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಇಲ್ಲಾಂದರೆ ಪನ್ನೀರ್ 100 ಗ್ರಾಮ್ಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಆಮೇಲೆ ಜಸ್ಟ್ ಒಂದು ಯೋಗರ್ಟ್ ತೊಗೊಂಡ್ರಿ ಅಂತಂದರೆ 50 ಗ್ರಾಮ್ ಅಲ್ಲೇನೇ ಈಸಿಯಾಗಿ ಕ್ರಾಸ್ ಆಗಿಬಿಡುತ್ತೆ. ಸೊ ಫ್ಯಾಟ್ ಇಂಟೇಕ್ ಆ್ಯಕ್ಚುಲ್ ಆಗಿ ಪೀನಟ್ ಬಟರಿಂದ ಬರ್ತಿರೋದು ಒಂದು ಸ್ವಲ್ಪ ಜಾಸ್ತಿ ಅಂತ ನನಗೂ ಕೂಡ ಮುಂಚೆಯಿಂದ ಅನ್ನಿಸ್ತಿತ್ತು. ಅದೊಂದು ಕಾರಣಕ್ಕೋಸ್ಕರ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೆ. ಎಸ್ಪೆಷಲಿ ಪೀನಟ್ ಬಟರ್ ಆರ್ಗ್ಯಾನಿಕ್ ಆಗಿರಲಿಲ್ಲ, ನಾರ್ಮಲ್ ಮಾರ್ಕೆಟಲ್ಲಿ ಸಿಗೋದು ಕೂಡ. ಬಟ್ ಈ ಪ್ರಾಡಕ್ಟ್ ಇವತ್ತು ನಾನು ಏನು ಹೇಳ್ತೀನಲ್ಲ, ಸೊ ಇದು ಬಂದು ಅಮೇಝಿಂಗ್ ಪ್ರಾಡಕ್ಟ್. ಇದೇನು ಅಂತಂದರೆ ಪೀನಟ್ ಬಟರ್ ಪೌಡರ್. ಸೊ ಬ್ರ್ಯಾಂಡ್ ಬಗ್ಗೆ ನಾನು ಏನು ಪ್ರಮೋಟ್ ಮಾಡ್ತಿಲ್ಲ, ನನ್ನ ಹತ್ರ ಇರೋದು ಅಮೆಝಾನಿಂದ ನಾನು ಆರ್ಡರ್ ಮಾಡಿ ನೋಡಿದೆ ಏನು ಚೆನ್ನಾಗಿದೆ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಪೀನಟ್ ಬಟರ್ ಪೌಡರ್ ಏನು ಅಂತಂದರೆ, ಈ ಪೀನಟ್ಸ್ನ ಆ್ಯಕ್ಚುಲ್ ಆಗಿ ರೋಸ್ಟ್ ಮಾಡಿ ಅದನ್ನು ಆ್ಯಕ್ಚುಲ್ ಆಗಿ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಲೈಟಿಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದರಿಂದ ಎಣ್ಣೆನ ತೆಗಿತಾರೆ. ಸೊ ಅಲ್ಲಿ ಎಣ್ಣೆ ತೆಗೆದ್ರೂ ಆಬ್ವಿಯಸ್ಲಿ ಅಲ್ಲಿ ಹೆಲ್ದಿಯರ್ ಆಯಿಲ್ಸ್ ಕೂಡ ಹೋಗುತ್ತೆ. ಬಟ್ ಒಂದೇ ಒಂದು ಕ್ಯಾಚ್ ಏನು ಅಂತಂದರೆ, ನಿಮಗೆ 32 ಗ್ರಾಮ್ಸ್ ಒಳಗಡೆ ಅಂದರೆ ಒಂದು ಸರ್ವಿಂಗ್ ಅಂತ ನಾವೇನಾದ್ರು ತೊಗೊಂಡ್ರಿ ಅಂತಂದರೆ ಅದರೊಳಗಡೆ ನಿಮಗೆ 16 ಗ್ರಾಮ್ ಆಫ್ ಪ್ರೋಟೀನ್ ಸಿಗ್ತಿರುತ್ತೆ. ಕಾರ್ಬೋಹೈಡ್ರೇಟ್ ಬಂದು ನಿಮಗೆ 12 ಗ್ರಾಮ್ ಸಿಗ್ತಿರುತ್ತೆ. ಬಟ್ ಇದರೊಳಗಡೆ 32 ಗ್ರಾಮ್ ಸರ್ವಿಂಗ್ ಒಳಗಡೆ ನಮಗೆ ಜಸ್ಟ್ 4 ಫ್ಯಾಟ್ ಸಿಗ್ತಿರುತ್ತೆ. ಸೊ ನೀವು ಅನ್ಕೊಂತಿರ್ಬೋದು, ಓಕೆ ಪೀನಟ್ಸ್ ತಿಂತಿರೋದೇ ಹೆಲ್ದಿಯರ್ ಫ್ಯಾಟ್ಸ್ಗೋಸ್ಕರ ಅಂತ ಅನ್ಕೊಂತಿದ್ದೀರಾ ಅಂತಂದರೆ, ಯು ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಟು ದಟ್. ಇದರೊಳಗಡೆ ಆ್ಯಕ್ಚುಲಿ ನನ್ನ ಹತ್ರ ಇರೋದು ಒರಿಜಿನಲ್ ಪೀನಟ್ ಬಟರ್ ಪೌಡರ್. ಇದರ ಲಿಂಕ್ನ ನಾನು ಕೆಳಗಡೆ ಹಾಕಿರ್ತೀನಿ, ಬಟ್ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಕೂಡ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಹಲವಾರು ಬ್ರ್ಯಾಂಡ್ಸ್ ಇದೆ, ಬಟ್ ಎಕ್ಸ್ಪೆನ್ಸಿವ್ ಅನಿಸ್ತು. ಇದೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು. ಮೈ PB ಅಂತ ಅಂದ್ಬಿಟ್ಟಿದೆ. 2 times ಪ್ರೋಟೀನ್, ರಿಯಲಿ ಗುಡ್ ಒರಿಜಿನಲ್ ಪೀನಟ್ ಬಟರ್ ಪೌಡರ್. ಇದ್ರದ್ದು ಫ್ಲೇವರ್ ಕೂಡ ಇದೆ, ಆಮೇಲೆ ಆರ್ಗ್ಯಾನಿಕ್ ಕೂಡ ಇದೆ. ಇದು ಒರಿಜಿನಲ್, ಇದು ಅಂದರೆ ಸ್ವಲ್ಪ ಸಾಲ್ಟ್ ಶುಗರ್ ಆ್ಯಡ್ ಮಾಡಿರ್ತಾರೆ. ಆರ್ಗ್ಯಾನಿಕ್ ಕೂಡ ಇದೆ, ಅದರೊಳಗಡೆ ಏನು ಆ್ಯಡ್ ಮಾಡಿಲ್ಲ, ಜಸ್ಟ್ ಪೌಡರ್ ಇರುತ್ತೆ. ಆಮೇಲೆ ಇನ್ನೊಂದು ಫ್ಲೇವರ್ಡ್ ಕೂಡ ಇದೆ. ಬಟ್ ನಾನೇನು ಹೇಳ್ತಿರೋದು ಅಂತಂದರೆ, ನಿಮಗೆ ಪೀನಟ್ ಬಟರ್ನ ಒಂದು ಫ್ಯಾಟ್ ಸೋರ್ಸ್ ಆಗಿ ತೊಗೊತಿದ್ದೀರಾ ಅಂತಂದರೆ ದಯವಿಟ್ಟು ನಾರ್ಮಲ್ ಪೀನಟ್ ಬಟರ್, ಆರ್ಗ್ಯಾನಿಕ್ ಪಿಂಟೋಲ್ ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಯಾವುದೇ ರೀತಿಯಾದ ಮೈ ಪೀನಟ್ ಬಟರ್ ಆಗಿರ್ಬೋದು, ಮೈ ಪ್ರೋಟೀನ್ ಪೀನಟ್ ಬಟರ್ ಆಗಿರ್ಬೋದು. ಸೊ ಈ ರೀತಿ ಹೆಲ್ದಿ ಪೀನಟ್ ಬಟರ್ಸ್ ಏನಿದೆ ಅಲ್ಲ ಆರ್ಗ್ಯಾನಿಕ್ದು, ಅದನ್ನು ಯೂಸ್ ಮಾಡ್ತಾ ಬನ್ನಿ. ಬಟ್ ನೀವೇನಾದರೂ ಪೀನಟ್ ಬಟರ್ ನಾನು ಯೂಸ್ ಮಾಡಬೇಕು ಏನಕ್ಕೆ ನನಗೆ ಟೇಸ್ಟ್ ತುಂಬಾ ಇಷ್ಟ ಇದೆ, ಬಟ್ ಅದರಿಂದ ಫ್ಯಾಟ್ಸ್ ಜಾಸ್ತಿ ಬರ್ತಿದೆ ಅಲ್ಲ ಅಂತ ಅನ್ಕೊಂತಿದ್ದೀರಾ ಅಂತಂದರೆ ದಿಸ್ ಇಸ್ ದ ಪರ್ಫೆಕ್ಟ್ ಸೊಲ್ಯೂಷನ್ ಫಾರ್ ಯು. ಸೊ ಇದನ್ನು ನೀವು ಬೇಕಂದರೆ ಜಸ್ಟ್ ಮಿಕ್ಸ್ ಮಾಡಿ ನೀವು ಅದನ್ನು ಬ್ರೆಡ್ಗೆ ಬೇಕಂದ್ರೆ ಹಾಕೊಬೋದು. ನಾನು ಯೂಶಲ್ ಆಗಿ ನನ್ನ ಸ್ನ್ಯಾಕ್ಸ್ಗೆ ರಸ್ಕ್ ತೊಗೊಂಡು ರಸ್ಕ್ ಜಸ್ಟ್ ಆ್ಯಕ್ಚುಲ್ ಆಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಪೀನಟ್ ಬಟರ್ ಪೌಡರ್ನ ರಸ್ನ ಡಿಪ್ ಮಾಡ್ತಿದ್ದೀನಿ, ಬಿಸ್ಕೆಟ್ ಡಿಪ್ ಮಾಡ್ತಿದ್ದೀನಿ. ತುಂಬಾ ಒಳ್ಳೆ ಸೋರ್ಸ್ ಅಂತ ಕೂಡ ಅನ್ನಿಸ್ತೇನೆ. ಯಾಕಂದರೆ ನಾನು 32 ಗ್ರಾಮ್ಸ್ ಯೂಸ್ ಮಾಡ್ತಿದ್ರು ನನಗೆ 150 ಕ್ಯಾಲರೀಸ್ ಸಿಗ್ತಿರೋದು ಅಷ್ಟೇ. 150 ಕ್ಯಾಲರೀಸ್ ಅದಾದ ನಂತರ ನನಗೆ ಡಬಲ್ ದ ಪ್ರೋಟೀನ್ ಸಿಗ್ತಿರುತ್ತೆ, ಅಂದರೆ 16 ಗ್ರಾಮ್ಸ್ ಆಫ್ ಪ್ರೋಟೀನ್ ಕೂಡ ಸಿಗ್ತಿರುತ್ತೆ. ಅದೊಂದು ಕಾರಣಕ್ಕೋಸ್ಕರನೇ ಈ ಪರ್ಟಿಕ್ಯುಲರ್ ವಿಡಿಯೋ ನಿಮ್ಮೆಲ್ಲರೂ ತಲುಪಿಸೋಣ ಅಂತ ಅನ್ಕೊಂಡೆ. ಹೋಪ್ಫುಲಿ ನೀವೇನಾದ್ರು ಪೀನಟ್ ಬಟರ್ ಯೂಸ್ ಮಾಡ್ತೀರಿ, ನಿಮ್ಮ ಫ್ರೆಂಡ್ಸ್ ಯೂಸ್ ಮಾಡ್ತೀನೋ ದಯವಿಟ್ಟು ಈ ವಿಡಿಯೋನ ಅವರು ಕೂಡ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್. ಆ್ಯಂಡ್ ಎಲ್ಲರಲ್ಲೂ ಒಂದು ವಿನಂತಿ ಏನು ಅಂತಂದರೆ, ದಯವಿಟ್ಟು ಅಕಸ್ಮಾತಾಗಿ ಏನಾದರೂ ನೀವು ಯಾವುದೊಂದು ಸ್ಪೆಸಿಫಿಕ್ ವೀಡಿಯೋನ, ಎಸ್ಪೆಷಲಿ ವರ್ಕೌಟ್ ವೀಡಿಯೋಸ್ ತುಂಬಾ ಜನ ಇಷ್ಟಪಡ್ತಿದ್ದಾರೆ, ಬಟ್ ವರ್ಕೌಟಲ್ಲೇ ಏನಾದರೂ ತುಂಬಾ ಚೆನ್ನಾಗಿರೋದು ಬೇಕಾಗಿತ್ತು, ಬೇರೆ ರೀತಿಯಾದ ಬೇಕಾಗಿತ್ತು, ಎಕ್ಸಸೈಸ್ ಡೆಮಾನ್ಸ್ಟ್ರೇಷನ್ ಬೇಕಾಗಿತ್ತು ಅಂತಂದರೆ ಅದನ್ನು ಕೂಡ ನಾನು ಕಮೆಂಟ್ ಮಾಡಿದ್ರೆ ಅದು ಕೂಡ ನಾನು ಮಾಡ್ತೀನಿ. ಅದು ಬಿಟ್ಟು ಅದರ ಸ್ಪೆಸಿಫಿಕ್ ಟಾಪಿಕ್ಸ್ ಬಗ್ಗೆ ಮಾತಾಡಬೇಕಾಗಿತ್ತು ಅಂತಾರೆ, ಅದು ಕೂಡ ನಾನು ಹೇಳಿ ಅದ್ರ ಬಗ್ಗೆ ನಾನು ಮಾತಾಡೋದಿದೆ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಫಿಟ್ ಕಂಡಿಯ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಪೀಸ್ ಔಟ್, ಬಾಯ್.